Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. Manege bega banni. Manege bega banni annodake come home quickly. Come home quickly. ಹೋಗಿ ಮಜಾ ಮಾಡು, ಎಂಜಾಯ್ ಮಾಡು ಅಂತೀವಲ್ಲ, ಹೋಗಿ ಎಂಜಾಯ್ ಮಾಡು ಅನ್ನೋದಕ್ಕೆ ಗೋ ಹ್ಯಾವ್ ಫನ್. ಗೋ ಹ್ಯಾವ್ ಫನ್ ಅಥವಾ ಗೋ ಆ್ಯಂಡ್ ಹ್ಯಾವ್ ಫನ್. ಈಗ ನನಗೆ ಹೋಗಲು ಬಿಡು, ಈಗ ನನಗೆ ಹೋಗೋದಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮಿ ಗೋ ನೌ ಅಥವಾ ನೌ ಲೆಟ್ ಮಿ ಗೋ. ಒಂದು ವೃತ್ತವನ್ನು ಬಿಡಿಸು, ಒಂದು ಸರ್ಕಲನ್ನು ಬಿಡಿಸು ಅಂತ ಹೇಳೋದಕ್ಕೆ ಡ್ರಾ ಅ ಸರ್ಕಲ್. ಡ್ರಾ ಅ ಸರ್ಕಲ್. ಹೋಗಿ ಏನಾದರೂ ಮಾಡು, ಸುಮ್ಮನೆ ಕೂತ್ಕೋಬೇಡ, ಹೋಗಿ ಏನಾದರೂ ಮಾಡು ಅಂತೀವಲ್ಲ, ಗೋ ಡೂ ಸಮಥಿಂಗ್. ಗೋ ಡೂ ಸಮಥಿಂಗ್. ದೇವರಿಗೆ ಮಾತ್ರ ಗೊತ್ತು, ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳೋದಕ್ಕೆ ಓನ್ಲಿ ಗಾಡ್ ನೋಸ್. ಓನ್ಲಿ ಗಾಡ್ ನೋಸ್. ಅವರಿಗೆ ನಿರ್ಧರಿಸಲು ಬಿಡು. ನಿರ್ಧರಿಸಲು ಅಂದರೆ ಡಿಸೈಡ್ ಮಾಡೋದಕ್ಕೆ. ಸೊ ಅವರಿಗೆ ಡಿಸೈಡ್ ಮಾಡೋದಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ದೆಮ್ ಡಿಸೈಡ್. ಲೆಟ್ ದೆಮ್ ಡಿಸೈಡ್. ಇದನ್ನು ಕೇಳಿಸ್ಕೋ, ಇದನ್ನು ಕೇಳಿಸ್ಕೋ. ಲಿಸನ್ ಟು ದಿಸ್. ಲಿಸನ್ ಟು ದಿಸ್. ಯಾರೋ ಇಲ್ಲಿಗೆ ಬರ್ತಾ ಇದ್ದಾರೆ, ಯಾರೋ ಇಲ್ಲಿಗೆ ಬರ್ತಾ ಇದ್ದಾರೆ. ಸಮ್ವನ್ ಈಸ್ ಕಮಿಂಗ್ ಹಿಯರ್. ಸಮ್ವನ್ ಈಸ್ ಕಮಿಂಗ್ ಹಿಯರ್. ಎಲ್ಲಿಗಾದರೂ ಹೋಗು, ಎಲ್ಲಿಗಾದರೂ ಹೊರಟೋಗು ಅಂತ ಹೇಳೋದಕ್ಕೆ ಗೋ ಸಮ್ವೇರ್ ಎಲ್ಸ್. ಗೋ ಸಮ್ವೇರ್ ಎಲ್ಸ್. ನಾನು ನಿನ್ನ ಪಕ್ಕದಲ್ಲಿ ನಿಂತಿದ್ದೆ, ನಾನು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ಅನ್ನೋದಕ್ಕೆ ಐ ಸ್ಟುಡ್ ಬಿಸೈಡ್ ಯು. ಐ ಸ್ಟುಡ್ ಬಿಸೈಡ್ ಯು. ನೀನು ಏಕೆ ನಗುತ್ತಿದ್ದೀಯಾ, ನೀನು ಯಾಕೆ ನಗ್ತಾ ಇದೀಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಲಾಫಿಂಗ್. ವೈ ಆರ್ ಯು ಲಾಫಿಂಗ್. ನಾವು ಮತ್ತೆ ಯಾವಾಗಾದರೂ ಭೇಟಿ ಆಗ್ತೀವಾ, ಮತ್ತೆ ಯಾವಾಗಾದರೂ ನಾವು ಮೀಟ್ ಆಗ್ತೀವಾ ಅಂತ ಕೇಳೋದಕ್ಕೆ ವಿಲ್ ವಿ ಎವರ್ ಮೀಟ್ ಅಗೈನ್. ವಿಲ್ ವಿ ಎವರ್ ಮೀಟ್ ಅಗೈನ್. ನಾವು ನಿಮಗೆ ಸಹಾಯ ಮಾಡಬಲ್ಲೆವು, ನಮ್ಮ ಹತ್ರ ಆಗುತ್ತೆ, ನಾವು ನಿಮಗೆ ಸಹಾಯ ಮಾಡಬಲ್ಲೆವು ಅನ್ನೋದಕ್ಕೆ ವಿ ಕ್ಯಾನ್ ಹೆಲ್ಪ್ ಯು. ವಿ ಕ್ಯಾನ್ ಹೆಲ್ಪ್ ಯು. ನೀನು ಏನು ಯೋಚಿಸ್ತಿದ್ದೀಯಾ ಅಂತ ನನಗೆ ಗೊತ್ತು, ನೀನು ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತು ಅನ್ನೋದಕ್ಕೆ ಐ ನೋ ವಾಟ್ ಯು ಆರ್ ಥಿಂಕಿಂಗ್. ಐ ನೋ ವಾಟ್ ಯು ಆರ್ ಥಿಂಕಿಂಗ್. ಅವನಿಗೆ ತುಂಬ ಸ್ನೇಹಿತರಿದ್ದಾರೆ, ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದಕ್ಕೆ ಹಿ ಹ್ಯಾಸ್ ಲಾಟ್ ಆಫ್ ಫ್ರೆಂಡ್ಸ್. ಹಿ ಹ್ಯಾಸ್ ಲಾಟ್ ಆಫ್ ಫ್ರೆಂಡ್ಸ್. ಅವನಿಗೆ ತುಂಬ ಅನುಭವ ಇದೆ, ಅವನಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದಕ್ಕೆ ಹಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಹಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ನಮಗೆ ಸಾಕಷ್ಟು ಸಮಯ ಇದೆಯಾ, ನಮಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಇದೆಯಾ ಅಂತ ಕೇಳೋದಕ್ಕೆ ಡು ವಿ ಹ್ಯಾವ್ ಎನಫ್ ಟೈಮ್. ಡು ವಿ ಹ್ಯಾವ್ ಎನಫ್ ಟೈಮ್. ಇದು ಕೇವಲ ನಿನಗೋಸ್ಕರ, ಇದು ಕೇವಲ ನಿನಗೋಸ್ಕರ ಮಾತ್ರ ಅನ್ನೋದಕ್ಕೆ ದಿಸ್ ಈಸ್ ಓನ್ಲಿ ಫಾರ್ ಯು. ದಿಸ್ ಈಸ್ ಓನ್ಲಿ ಫಾರ್ ಯು. ಅಲ್ಲಿ ಯಾರಿದ್ದಾರೆ, ಯಾರಿದ್ದಾರೆ ಅಲ್ಲಿ ಕೇಳ್ತೀವಲ್ಲ, ಹೂ ಇಸ್ ದೇರ್. ಹೂ ಇಸ್ ದೇರ್. ನಾನು ಇದನ್ನು ನನ್ನಷ್ಟಕ್ಕೆ ಮಾಡಬಲ್ಲೆ, ಅಂದರೆ ನಾನೇ ಪರ್ಸ್ನಲ್ ಆಗಿದ್ದು ಮಾಡಬಲ್ಲೆ, ಯಾರ್ದು ಹೆಲ್ಪ್ ಇಲ್ಲದೆ ಅನ್ನೋ ಅರ್ಥ. ಐ ಕ್ಯಾನ್ ಡೂ ಇಟ್ ಮೈಸೆಲ್ಫ್. ಐ ಕ್ಯಾನ್ ಡೂ ಇಟ್ ಮೈಸೆಲ್ಫ್. ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ, ನಾನು ಎಲ್ಲಿಗೋ ಹೋಗುತ್ತಿದ್ದೇನೆ ಅದಕ್ಕೆ ಐ ಆಮ್ ಗೋಯಿಂಗ್ ಸಮ್ವೇರ್. ಐ ಆಮ್ ಗೋಯಿಂಗ್ ಸಮ್ವೇರ್. ಈ ಸಿನಿಮಾವನ್ನು ನೀನು ಎಷ್ಟು ಎಂಜಾಯ್ ಮಾಡಿದೆ, ಈ ಮೂವಿನ ನೀನು ಎಷ್ಟು ಎಂಜಾಯ್ ಮಾಡಿದೆ ಅಂತ ಕೇಳೋದಕ್ಕೆ ಹೌ ಮಚ್ ಡಿಡ್ ಯು ಎಂಜಾಯ್ ದಿಸ್ ಮೂವಿ. ಹೌ ಮಚ್ ಡಿಡ್ ಯು ಎಂಜಾಯ್ ದಿಸ್ ಮೂವಿ. ಅವನಿಗೆ ಎಷ್ಟು ಜನ ಮಕ್ಕಳು, ಅವನಿಗೆ ಎಷ್ಟು ಜನ ಮಕ್ಕಳು ಕೇಳೋದಕ್ಕೆ ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್. ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್. ನೀನು ತಬಲಾ ನುಡಿಸೋದನ್ನು ಹೇಗೆ ಕಲಿತೆ, ಈ ತಬಲಾ ಪ್ಲೇ ಮಾಡೋದನ್ನು ಹೆಂಗೆ ಕಲಿತೆ ಕೇಳೋದಕ್ಕೆ ಹೌ ಡಿಡ್ ಯು ಲರ್ನ್ ಟು ಪ್ಲೇ ತಬಲಾ. ಹೌ ಡಿಡ್ ಯು ಲರ್ನ್ ಟು ಪ್ಲೇ ತಬಲಾ. ಈ ಮಷೀನ್ ಉಪಯೋಗಿಸೋದು ಹೇಗೆ, ಈ ಮಷೀನನ್ನು ಯೂಸ್ ಮಾಡೋದು ಹೇಗೆ ಕೇಳೋದಕ್ಕೆ ಹೌ ಟು ಯೂಸ್ ದಿಸ್ ಮಷೀನ್. ಹೌ ಟು ಯೂಸ್ ದಿಸ್ ಮಷೀನ್. ಎಷ್ಟು ಸಾರಿ ನೀನು ಅಲ್ಲಿಗೆ ಹೋಗುತ್ತೀಯಾ, ಎಷ್ಟು ಟೈಮ್ ನೀನು ಅಲ್ಲಿಗೆ ಹೋಗ್ತೀಯಾ ಅಂತ ಕೇಳೋದಕ್ಕೆ ಹೌ ಆಫನ್ ಡು ಯು ಗೋ ದೇರ್. ಎಷ್ಟು ಸಾರಿ ಅನ್ನೋದಕ್ಕೆ ಹೌ ಆಫನ್.
ಹೌ ಆಫನ್ ಡು ಯು ಗೋ ದೇರ್. ಬಸ್ ಸ್ಟಾಪ್ ಎಷ್ಟು ದೂರ, ಬಸ್ ಸ್ಟಾಪಿಗೆ ಎಷ್ಟು ದೂರ ಆಗುತ್ತೆ ಕೇಳೋದಕ್ಕೆ ಹೌ ಫಾರ್ ಇಸ್ ದ ಬಸ್ ಸ್ಟಾಪ್, ಹೌ ಫಾರ್ ಇಸ್ ದ ಬಸ್ ಸ್ಟಾಪ್. ನೀನು ಯಾರನ್ನು ಕರೆಯಲು ಹೋಗುತ್ತಿದ್ದೀಯಾ, ಕರೆಯಲು ಅಂದರೆ ಇಲ್ಲಿ ಆಮಂತ್ರಣ ಕೊಡೋದಕ್ಕೆ ಅಥವಾ ಇನ್ವೈಟ್ ಮಾಡೋದಕ್ಕೆ. ನೀನು ಯಾರನ್ನ ಇನ್ವೈಟ್ ಮಾಡೋಕ್ಕೆ ಹೋಗ್ತಿದ್ದೀಯಾ ಕೇಳೋದಕ್ಕೆ whom are you going to invite, whom are you going to invite. ನೀನು ನನ್ನ ಬ್ಯಾಗ್ ಯಾರಿಗೆ ಕೊಟ್ಟೆ, ನೀನು ನನ್ನ ಬ್ಯಾಗನ್ನು ಯಾರಿಗೆ ಕೊಟ್ಟೆ ಕೇಳೋದಕ್ಕೆ whom did you give my bag, whom did you give my bag. ನೀನು ಯಾರನ್ನ ನೋಡಿದೆ, ನೀನು ಯಾರನ್ನ ನೋಡಿದೆ ಕೇಳೋದಕ್ಕೆ whom did you see, whom did you see. ಅವಳು ನಿನ್ನೆ ಬಂದಳು, ಅವಳು ನಿನ್ನೆ ಬಂದಳು. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.